ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಒನ್ಸ್ಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರಾಷ್ಟ್ರಕೂಟರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ನಾವು ಕೆಲವಷ್ಟು ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂತಂದರೆ ರಾಷ್ಟ್ರಕೂಟರು. ಸೊ ಇನ್ನೊಂದು 2 ಕ್ಲಾಸಲ್ಲಿ ಮೇ ಬಿ ಇದೊಂದು ಕ್ಲಾಸು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈ ಚಾಪ್ಟರ್ನ ಮುಗಿಸ್ಕೊಡ್ತೀನಿ. ಸೊ ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಬನ್ನಿ. ಆ್ಯಂಡ್ ಯಾರೆಲ್ಲ ಇದೇ ಮೊದಲ ಬಾರಿಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ಕ್ಲಾಸನ್ನು ನೋಡ್ತಾ ಇದ್ದೀರೋ, ಸೊ ಖಂಡಿತ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಕ್ಲಾಸ್ ಇಷ್ಟ ಅಂತ ಅನಿಸಿದರೆ ಲೈಕ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಆದಷ್ಟು ಶೇರ್ ಮಾಡ್ತಾ ಬನ್ನಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅವರು ಕೂಡ ಲೈವ್ ಆಗಿ ಕ್ಲಾಸನ್ನು ನೋಡ್ಕೊಳ್ಬಹುದು ಅಥವಾ ರೆಕಾರ್ಡೆಡ್ ಕ್ಲಾಸನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು. ಹಾಗಾದರೆ ತಡ ಮಾಡೋದು ಬೇಡ, ನಾವು ಕ್ಲಾಸನ್ನು ಶುರು ಮಾಡ್ತಾ ಬರೋಣ. ಇವತ್ತಿನ ಕ್ಲಾಸಲ್ಲಿ ನಾವು ರಾಷ್ಟ್ರಕೂಟರ ಬಗ್ಗೆ ನೋಡ್ತಾ ಇದ್ದೀವಿ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ನಂತರ ಬರ್ತಕ್ಕಂಥದ್ದು ರಾಷ್ಟ್ರಕೂಟರ ಆಳ್ವಿಕೆ. ಸೊ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಏನಾಗುತ್ತೆ, ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಸೊ ರಾಷ್ಟ್ರಕೂಟರು ಅಂದಾಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಕವಿರಾಜ ಮಾರ್ಗ, ಆದಿಕವಿ ಪಂಪ ಮತ್ತು ಎಲ್ಲವರಾದ ಕೈಲಾಸನಾಥ ದೇವಾಲಯ ಅಂತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ರಾಷ್ಟ್ರಕೂಟರ ಒಂದು ರಾಜ್ಯ ಲಾಂಛನ ಆಗಿರುತ್ತೆ. ಅದನ್ನು ನೋಡ್ಕೊಳ್ರಿ. ನಿಮಗೇನು ಎಕ್ಸಾಮ್ ಒಳಗೆ ಚಿತ್ರಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಡೋದಿಲ್ಲ. ಓಕೆ, ಇಲ್ಲಿ ಕವಿರಾಜ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವು ರಾಷ್ಟ್ರಕೂಟರ ಒಂದು ಕಾಲಕ್ಕೆ ಸೇರಿದ್ದಾಗಿರತ್ತ. ನೋಡ್ರಿ, ಕವಿರಾಜ್ಯ ಮಾರ್ಗ ಅಂತಕ್ಕಂಥದ್ದು ಇದೊಂದು ಏನು ಅಂತ ಕೂಡ ಕೊಡ್ಬೋದು. ಕೆಳಗೆ ವ್ಯಾಕರಣ ಗ್ರಂಥ, ಲಕ್ಷಣ ಗ್ರಂಥ, ಓಕೆ, ಇನ್ನಿತರೆ ಆಪ್ಷನ್ಸ್ಗಳನ್ನು ಕೂಡ ನಿಮಗೆ ಕೊಡಬಹುದು. ಇದೊಂದು ಲಕ್ಷಣ ಗ್ರಂಥ ಆಗಿರುತ್ತೆ. ಇದು ಯಾರ ಕಾಲಕ್ಕೆ ಸೇರಿದ್ದು ಅಂತಂದರೆ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು. ಯಾವುದು? ಕವಿರಾಜ ಮಾರ್ಗ. ಹಾಗಾದರೆ ಕವಿರಾಜ ಮಾರ್ಗವನ್ನು ರಚನೆ ಮಾಡಿದಂಥವರು ಯಾರು? ನಿಮ್ಗೆ ಈಗಾಗಲೇ ಗೊತ್ತಿರತ್ತ. ಇದನ್ನು ರಚಿಸಿದವರು ಯಾರು ಅಂತಂದ್ರೆ ಶ್ರೀ ವಿಜಯ ಅಂತಕ್ಕಂಥವನು. ಓಕೆ, ಈವರೆಗೆ ದೊರೆತಿರ್ತಕ್ಕಂತಹ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದಂತಹ ಒಂದು ಗ್ರಂಥ ಆಗಿರುತ್ತೆ. ಯಾವುದು? ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತಕ್ಕಂಥದ್ದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ರಿ. ಕವಿರಾಜ ಮಾರ್ಗ ಶ್ರೀ ವಿಜಯ ರಚಿಸಿರ್ತಾನೆ. ಅದು ಒಂದು ಲಕ್ಷಣ ಗ್ರಂಥ ಆಗಿರುತ್ತೆ, ರಾಷ್ಟ್ರಕೂಟರ ಕಾಲಕ್ಕೆ ಸೇರಿರತ್ತ. ಓಕೆ, ನೆನ್ಪಿಟ್ಕೊಳ್ರಿ. ಇದರ ಒಂದು ಕಾಲ ಬಂದು 9ನೇ ಶತಮಾನ ಆಗಿರತ್ತ. 9ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು ಯಾವುದು? ಕವಿರಾಜ ಮಾರ್ಗ. ನಿಮಗೆ ರಾಷ್ಟ್ರಕೂಟರ ಕಾಲದಲ್ಲಿ ಸಿಗ್ತಕ್ಕಂತಹ ಗಣ್ಯ ಚಕ್ರವರ್ತಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಫಸ್ಟ್ ಬರ್ತಾನೆ, ಯಾರು ಬರ್ತಾನೆ? 3ನೇ ಗೋವಿಂದ ಅಂತಕ್ಕಂಥವನು. ಓಕೆ, 3ನೇ ಗೋವಿಂದ ಬರ್ತಾನೆ. ಸೊ 3ನೇ ಗೋವಿಂದನು ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಅತ್ಯಂತ ಗಣ್ಯನು ಅಥವಾ ಅತಿ ಗಣ್ಯ ಅಂತ ಹೇಳ್ತೀವಿ. ಸೊ ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವವನ್ನು ಸಾಧಿಸ್ತಾನೆ. ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ಕೂಡ ತನ್ನ ಸೈನ್ಯದೊಂದಿಗೆ ಜಯಬೇರಿಯನ್ನು ಬಾರಿಸುತ್ತಾ ಮುನ್ನಡೆದ. ಅಂತಂದರೆ ಅವನು ಏನು ಮಾಡ್ತಾನೆ? ಗೆಲ್ತಾನೆ ಹೋಗ್ತಾನೆ ಅಂತಕ್ಕಂಥದ್ದು. ಸೊ ಜಯಬೇರಿಯನ್ನು ಬಾರಿಸ್ತಾ ಮುಂದೆ ಸಾಕ್ತಾನೆ. ಸೊ ಈ ಒಂದು ಮಹತ್ ಸಾಧನೆಯನ್ನು ಅವನ ಆಸ್ಥಾನ ಕವಿ ಏನು ಮಾಡ್ತಾನೆ? ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಓಕೆ, ಅವನ ಆಸ್ಥಾನ ಕವಿ ಏನು ಮಾಡ್ತಾನೆ? ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸ್ತಾನೆ. ಅಂತಂದರೆ ಏನಾಗುತ್ತೆ, ಇಲ್ಲಿ ಇವನು ದಕ್ಷಿಣ ಭಾರತದ ಎಲ್ಲ ಕಡೆಗೂ ಕೂಡ ಏನು ಮಾಡ್ತಾನೆ? ತನ್ನ ಸೈನ್ಯದೊಂದಿಗೆ ಜಯಬೇರಿಯನ್ನು ಬಾರಿಸುತ್ತಾ ಒಂದು ಪ್ರಭುತ್ವವನ್ನು ಸಾಧಿಸಿಕೊಂಡು ಒಂದು ಸಾಧನೆಯ ಜೊತೆಗೆ ಹೋಗ್ತಾ ಇರ್ತಾನೆ. ಸೊ ಅದನ್ನು ಕಂಡಂತಹ ಅವನ ಆಸ್ಥಾನದ ಕವಿ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಅಂತ ತಿಳಿಸ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಬರ್ತಾನೆ ಯಾರು? ಗಣ್ಯ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥವನು. ಈ ಅಮೋಘ ವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗನಾಗಿರ್ತಾನೆ. ನೋಡ್ಕೊಡ್ರಿ, ಮುಮ್ಮಡಿ ಗೋವಿಂದನ ಮಗ ಅಮೋಘ ವರ್ಷ ನೃಪತುಂಗ. ಇವನು ಪಟ್ಟಾಭಿಷೇಕವಾದಾಗ ಇವನು 14ರ ತರುಣನಾಗಿರ್ತಾನ. ಯಾರು? ಅಮೋಘ ವರ್ಷ ನೃಪತುಂಗ 14ರ
ತರುಣ ಆಗಿರ್ತಾನೆ. ಇವನು 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಸ್ವತಃ ಅವನು ವಿದ್ವಾಂಸನಾಗಿರ್ತಾನೆ. ಶ್ರೀ ವಿಜಯ ಅವನ ಆಸ್ಥಾನದ ವಿದ್ವಾಂಸ ಆಗಿರ್ತಾನೆ. ಅಮೋಘವರ್ಷ ನೃಪತುಂಗರ ಆಸ್ಥಾನದಲ್ಲಿ ಇರ್ತಾನೆ. ಯಾರು? ಶ್ರೀ ವಿಜಯ ಅಂತಕ್ಕಂಥವನು. ಓಕೆನಾ? ಅಮೋಘವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದಂತಹ ಸಂಗತಿ ಅಂತಂದ್ರೆ ತನ್ನ ಪ್ರಜೆಗಳ ಕ್ಷೇಮ. ಓಕೆ, ಅಮೋಘವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದಂತಹ ಸಂಗತಿ ಏನಪ್ಪ ಅಂತಂದ್ರೆ ಪ್ರಜೆಗಳ ಕ್ಷೇಮ ಅವನಿಗೆ ಅತ್ಯಂತ ಇಷ್ಟ ಆಗಿರುತ್ತೆ. ಅವನು ಮಾನ್ಯಕೇಟ ಪಟ್ಟಣದ ಅಂತಂದರೆ ಈಗಿನ ಮಳಕೇಡ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂತಹ ಮಳಕೇಡ, ಸೊ ಹಿಂದೆ ಮಾನ್ಯಕೇಟ ಅಂತ ಅಂತಿದ್ರು. ಸೊ ಮಾನ್ಯಕೇಟ ಪಟ್ಟಣದ ಏನು ಮಾಡ್ತಾರೆ, ನಿರ್ಮಾಣವನ್ನು ಮಾಡಿದನು ಅಂತಕ್ಕಂಥವ್ನು. ಯಾರು? ಅಮೋಘವರ್ಷ ನೃಪತುಂಗ. ಇದು ಏನಾಗುತ್ತೆ, ಮುಂದೆ ರಾಷ್ಟ್ರಕೂಟರ ರಾಜಧಾನಿ ಆಗತ್ತೆ. ಹಾಗಾದರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಯಿತು? ಮಾನ್ಯಕೇಟ ಅಂತಕ್ಕಂಥದ್ದು. ಓಕೆನಾ? ಇದು ಕ್ಲಿಯರ್ ಆಯಿತಾ? ಎಸ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಿ, ಈ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಟಗಳಲ್ಲಿ ಅಥವಾ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿ ಸುಲೇಮಾನ್, ಎಸ್ ನೋಡ್ರಿ, ವಿದೇಶಿ ಪ್ರವಾಸಿಗರ ಬಗ್ಗೆನೂ ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ, ಬರೆದಿದ್ದಾನೆ ಅಂತಕ್ಕಂಥದ್ದು. ಅಂದರೆ ಆ ಕಾಲದೊಳಗೆ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು ಅಂತ ಯಾರು ಹೇಳ್ತಾರೆ? ಪ್ರವಾಸಿ, ವಿದೇಶಿ ಪ್ರವಾಸಿ ಸುಲೇಮಾನ್ ಏನು ಮಾಡ್ತಾನೆ? ಬರೆದಿದ್ದಾನೆ ಅಂತಕ್ಕಂಥದ್ದು. ಉಳಿದವುಗಳು ಅಂತಂದರೆ ರೋಮನ್, ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳು ಆಗಿರತ್ತೆ. ವಿಶಾಲ ಸಾಮ್ರಾಜ್ಯಗಳು 4 ಅಂತ ಇತ್ತಲ್ಲ, ಅದರೊಳಗೆ ಒಂದು ರಾಷ್ಟ್ರಕೂಟರು ಆದರೆ ಇನ್ನು ಉಳಿದಂಥವು ಯಾವಂದರೆ ರೋಮನ್, ಅರಬ್, ಚೀನಿ ಸಾಮ್ರಾಜ್ಯಗಳು ಆಗಿರತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರ್ತಾನೆ 3ನೇ ಕೃಷ್ಣ. ಸೊ 3ನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅತ್ಯಂತ ಅಗ್ರಸ್ಥಾನವನ್ನು ಪಡೆಯಿತು ಅಂತಕ್ಕಂಥದ್ದು. ಯಾವುದು? 3ನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಮತ್ತೊಮ್ಮೆ ಅದೇನಾಗುತ್ತೆ, ಭಾರತದ ರಾಜಕೀಯದಲ್ಲಿಯೇ ಅತ್ಯಂತ ಅಗ್ರಸ್ಥಾನವನ್ನು ಪಡೆಯುತ್ತೆ. ಕೃಷ್ಣನು, ಯಾವ ಕೃಷ್ಣನು? 3ನೇ ಕೃಷ್ಣನು ಚೋಳರನ್ನು ಪರಾಜಯಗೊಳಿಸ್ತಾನೆ. ಓಕೆ, ಚೋಳರನ್ನು ಏನು ಮಾಡ್ತಾನೆ? ಸೋಲಿಸ್ತಾನೆ. ರಾಮೇಶ್ವರದವರೆಗೂ ಕೂಡ ತನ್ನ ಸೈನ್ಯದೊಂದಿಗೆ ಜಯಬೇರಿಯನ್ನು ಬಾರಿಸುತ್ತಾ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು ಮತ್ತು ದೇವಾಲಯವನ್ನು ಕೂಡ ಅವನೇನು ಮಾಡ್ತಾನೆ? ಸ್ಥಾಪಿಸ್ತಾನೆ. ಯಾರು? 3ನೇ ಕೃಷ್ಣ. ಓಕೆ, ರಾಮೇಶ್ವರದವರೆಗೂ ಕೂಡ ತನ್ನ ಸೈನ್ಯದೊಂದಿಗೆ ಜಯಬೇರಿಯನ್ನು ಬಾರಿಸುತ್ತಾ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು, ದೇವಾಲಯವನ್ನು ಸ್ಥಾಪಿಸ್ತಾನೆ. ಈತನು ಪಾಂಡ್ಯ ಚೇರರನ್ನು ಸೋಲಿಸುತ್ತಾನೆ. ಅದಷ್ಟೇ ಅಲ್ಲದೆ ಸಿಂಹಳದ ಅರಸನಿಂದ ಕಪ್ಪ ಕಾಣಿಕೆಯನ್ನು ಕೂಡ ಅವನೇನು ಮಾಡ್ತಾನೆ? ಸಂಗ್ರಹವನ್ನು ಮಾಡ್ಕೊಳ್ತಾನೆ. ಇದಿಷ್ಟು ಅಲ್ಲದೆ 3ನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸ್ತಾನೆ. ಎಸ್, ಆಗಲೇ ಇತ್ತಲ್ವಾ ಗೋವಿಂದನ ಥರನ ಇವನು ಕೂಡ ಏನು ಮಾಡ್ತಾನೆ? ಉತ್ತರ ಭಾರತದಲ್ಲಿ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸ್ತಾನೆ. ಯಾರು? 3ನೇ ಕೃಷ್ಣ. ನೆಕ್ಸ್ಟ್ ಗಮನಿಸ್ಕೊಳ್ತಾ ಇದ್ದೀರಿ, ಕವಿ ಪೊನ್ನ ಕೃಷ್ಣನ ಆಶ್ರಯವನ್ನು ಪಡೆದಿರ್ತಾನೆ. ಯಾರು? ಪೊನ್ನ ಕೃಷ್ಣನ ಆಶ್ರಯವನ್ನು ಪಡೆದಿದ್ದನು. 3ನೇ ಕೃಷ್ಣನ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಅವನತಿ ಹೊಂದಲು ಆರಂಭಿಸಿತು. ಯಾವಾಗ ಅಂತಂದಿದ್ದು? 3ನೇ ಕೃಷ್ಣನ ನಂತರ ರೀ. ಓಕೆ, ಇದೇನಾಗುತ್ತೆ? ರಾಷ್ಟ್ರಕೂಟರ ಆಳ್ವಿಕೆ ಏನಾಗುತ್ತೆ? ಅವನತಿಯನ್ನು ಹೊಂದಲಿಕ್ಕೆ ಆರಂಭ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಲಕ್ಷಣ ಗ್ರಂಥವೆಂದರೆ ಭಾಷೆ, ಶೈಲಿ, ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸ್ತಕ್ಕಂತಹ ಗ್ರಂಥಕ್ಕೆ ನಾವೇನಂತ ಕರಿತೀವಿ? ಲಕ್ಷಣ ಗ್ರಂಥ ಅಂತ ಕರಿತೀವಿ. ಭಾಷೆ ಆಗಿರ್ಬೋದು, ಶೈಲಿ ಆಗಿರ್ಬೋದು, ಅದರ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸ್ತಕ್ಕಂತಹ ಗ್ರಂಥ ಯಾವುದಾಗಿರತ್ತೆ ರೀ? ಲಕ್ಷಣ ಗ್ರಂಥ ಅಂದೇ ಹೆಸರುವಾಸಿಯಾಗಿರತ್ತೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಇಲ್ಲಿ ಪಂಪ ಬರ್ತಾನೆ. ಪಂಪನು ಕನ್ನಡದ ಶ್ರೇಷ್ಠ ಕವಿ, ನಿಮ್ಮೆಲ್ರಿಗೂ ಕೂಡ ಗೊತ್ತು. ಇವನು ಕನ್ನಡದಲ್ಲಿ ಮೊದಲ ಮಹಾಕಾವ್ಯವನ್ನು ರಚಿಸಿದನು. ಓಕೆ, ಆದ್ದರಿಂದ ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರೀತಾರೆ. ಎಸ್ ನೋಡ್ರಿ, ಇದು ಕೂಡ ನಿಮ್ಗೆ ಕ್ವಶನ್ ಬರಬಹುದು. ಏನಪ್ಪ ಅಂತಂದ್ರೆ ಕನ್ನಡದ ಆದಿಕವಿ ಯಾರು, ಅವನ ಬಗ್ಗೆ ತಿಳಿಸ್ರಿ ಅಂತಂದ್ರೆ ಕನ್ನಡದ ಆದಿಕವಿ ಪಂಪ ಆಗ್ತಾನೆ. ಇವನು ಕನ್ನಡದ ಶ್ರೇಷ್ಠ ಕವಿ ಕೂಡ ಆಗ್ತಾನೆ.
ಇವನು ಕನ್ನಡದಲ್ಲಿಯೇ ಮೊದಲ ಒಂದು ಮಹಾಕಾವ್ಯವನ್ನು ರಚಿಸಿರೋದ್ರಿಂದ ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರೀತಾರೆ. ಪಂಪನಿಗೂ ಕೂಡ ಮೊದಲು ಕನ್ನಡದಲ್ಲಿ ರಚನೆ ಆಗಿರ್ತಕ್ಕಂತಹ ಕಾವ್ಯಗಳು ಈವರೆಗೆ ದೊರಕೆ ಆಗಿಲ್ಲ. ಪಂಪನಿಗಿಂತ ಮೊದಲು ಕೂಡ ಕನ್ನಡದಲ್ಲಿ ಕೆಲವೊಂದಷ್ಟು ಕಾವ್ಯಗಳು ರಚನೆ ಆಗಿವೆ ಅಂತ ಕೆಲವೊಂದಷ್ಟು ಮಾಹಿತಿಗಳು ಇದೆ. ಆದರೆ ಯಾವ ಕಾವ್ಯಗಳು ಕೂಡ ಈವರೆಗೂ ಕೂಡ ದೊರಕಿಲ್ಲ. ಓಕೆನಾ. ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದಂತಹ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ನಿಮಗೆ ಗೊತ್ತಿರತ್ತಾ ಪಂಪನ ಆಶ್ರಯದಾತ ಯಾರು ಅಂತಂದರೆ ಅರಿಕೇಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತು. ಎಲ್ಲಿ? ರಾಷ್ಟ್ರಕೂಟರ ಮಾಂಡಲಿಕನಾದಂತಹ ವೇಮುಲವಾಡದ ಅರಿಕೇಸರಿ. ಓಕೆ, ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಇದ್ದ. ಆ ಸಂದರ್ಭದಲ್ಲಿ ಪಂಪ ಏನು ಮಾಡ್ತಾನೆ? ಆದಿಪುರಾಣ ಮತ್ತು ಕಾಣಿಸ್ತಾ ಇದೆಯಾ? ಓಕೆ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಶ್ರೇಷ್ಠ ಮಹಾಕಾವ್ಯಗಳನ್ನು ರಚನೆ ಮಾಡ್ತಾನೆ. ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರ್ತಕ್ಕಂತಹ ಪ್ರಭಾವ ಅತ್ಯಂತ ಅಪಾರವಾಗಿರುತ್ತೆ. ಇದೇ ಕಾಲಕ್ಕೆ ಸೇರಿದಂತಹ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿಯಾಗಿರ್ತಾನೆ. ಅದೇ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿಯೇ ಕೂಡ ಯಾರು ಮತ್ತೊಬ್ಬ ಕನ್ನಡದ ಮಹಾಕವಿ ಪೊನ್ನ ಬರ್ತಾನೆ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಪಂಪನು ವೇಮುಲವಾಡದ ಮಾಂಡಲಿಕ ಆದಂತಹ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು. ನೀವಿಲ್ಲಿ ನೋಡ್ಕೊಂಡ್ರಿ ಅಲ್ವಾ? ಯಾರು? ಈ ಪಂಪ ವೇಮುಲವಾಡ ಅಂತಂದರೆ ರಾಷ್ಟ್ರಕೂಟರ ಮಾಂಡಲಿಕನಾದಂತಹ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದೊಳಗೆ ಇರ್ತಾನ. ಓಕೆ, ಇಲ್ಲಿ ನೋಡ್ಕೊಳ್ರಿ. ಇದು ಎಲ್ಲೋರ ಮತ್ತು ಎಲಿಫೆಂಟಾ ಕೈಲಾಸ, ಎಲ್ಲೋರಾದ ಕೈಲಾಸ ದೇವಾಲಯ ಇದು. ಓಕೆ, ಯಾರ್ದು? 1ನೇ ಕೃಷ್ಣಂದು. ಸೊ ನೆಕ್ಸ್ಟ್ ಇಲ್ಲಿ ಬರ್ತಾನೆ ಮಹೇಶಮೂರ್ತಿ ಎಲಿಫೆಂಟಾ. ಇದನ್ನು ತ್ರಿಮೂರ್ತಿ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ 3 ಮುಖಗಳು ಕಾಣಲಿಕ್ಕೆ ಸಿಗತ್ತೆ. ಸೊ ಇದು ತ್ರಿಮೂರ್ತಿ ಅಂತಕ್ಕಂಥದ್ದು ಎಲಿಫೆಂಟಾ. ಎಲ್ಲೋರ ಕೈಲಾಸ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರ್ತಕ್ಕಂತಹ ಏಕಶಿಲಾ ಮಂದಿರವಾಗಿದೆ. ಇದನ್ನು ನಿರ್ಮಿಸಿದಂತಹ ಕೀರ್ತಿ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣನಿಗೆ ಸಲ್ಲುತ್ತದೆ. ಇವಾಗ ತಾನೇ ನಾವಿಲ್ಲಿ ನೋಡಿದ್ವಿ ಅಲ್ವಾ? ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಅದನ್ನು ನಿರ್ಮಿಸಿದಂತಹ ಕೀರ್ತಿ ಯಾರಿಗೆ ಅಂತಂದರೆ ರಾಷ್ಟ್ರಕೂಟರ ಅರಸನಾಗಿರ್ತಕ್ಕಂತಹ 1ನೇ ಕೃಷ್ಣನಿಗೆ ಅದು ಸಲ್ಲತ್ತೆ ಅಂತಕ್ಕಂಥದ್ದು. ಪ್ರಪಂಚದಲ್ಲಿಯೇ ಇಂಥದ್ದೊಂದು ವಾಸ್ತುಶಿಲ್ಪ ಇನ್ನೆಲ್ಲೂ ಸಹ ಕಾಣೆವು. ಅಂದರೆ ಅಷ್ಟು ಅದ್ಭುತವಾದಂಥದ್ದು. ಅಂದರೆ ಇಲ್ಲಿನ ಒಂದು ಮೂರ್ತಿ ಶಿಲ್ಪದ ವೈಭವವನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಇಲ್ಲಿರ್ತಕ್ಕಂತಹ ಒಂದು ಮೂರ್ತಿ ಶಿಲ್ಪ ತುಂಬಾ ವೈಭವದಿಂದ ಕೂಡಿರುತ್ತೆ. ನೋಡುಗರಿಗೆ ಒಂದು ಹಬ್ಬದ ವಾತಾವರಣವನ್ನು ಅದು ಸೃಷ್ಟಿಸುತ್ತೆ ಅಂತಕ್ಕಂಥದ್ದು. ಅಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಮೂರ್ತಿ ಶಿಲ್ಪ ಆಗಿರುತ್ತೆ. ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತಿರ್ತಕ್ಕಂತಹ ಒಂದು ಕಥಾ ಪ್ರಸಂಗ ಅತ್ಯಂತ ರಮಣೀಯವಾದದ್ದು. ಇಲ್ಲಿ ಏನಾಗುತ್ತೆ ಅಂದರೆ ರಾವಣ ಕೈಲಾಸ ಪರ್ವತವನ್ನು ಎತ್ತಿರ್ತಕ್ಕಂತಹ ಒಂದು ಕಥಾ ಪ್ರಸಂಗವನ್ನು ನೀವು ಕೇಳಿರ್ತೀರಿ. ಸೊ ಅದರ ಒಂದು ಮೂರ್ತಿ ಶಿಲ್ಪವನ್ನು ಅಲ್ಲಿ ಕೆತ್ತಲಾಗಿರುತ್ತೆ. ಸೊ ಅದು ಕೂಡ ನೋಡುಗರಿಗೆ ಅತ್ಯಂತ ರಮಣೀಯವಾದಂತಹ ಒಂದು ಆಕರ್ಷಣೆಯನ್ನು ನೀಡುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು. ಎಲ್ಲೋರ ಹಾಗೂ ಎಲಿಫೆಂಟಾ ಎಲ್ಲಿದೆ ಅಂತ ಕೇಳಿದರೆ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು ಎಲ್ಲೋರ ಮತ್ತು ಎಲಿಫೆಂಟಾಗಳು. ಓಕೆನಾ? ನಿಮಗೇನಾದರೂ ಇದಕ್ಕೆ ಹೆಚ್ಚಾಗಿ ಡೌಟ್ಸ್ಗಳು ಇದ್ದರೂ ಕೂಡ ಕಮೆಂಟ್ ಒಳಗೆ ಕೇಳ್ಬೋದು ಸ್ನೇಹಿತರೆ. ಓಕೆನಾ? ಇಲ್ಲ ಅಂತಂದರೆ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಒಳಗೆ ಚಾಟ್ ಅಂತ ಕೂಡ ಇರುತ್ತೆ. ಅಲ್ಲಿ ಕೂಡ ನೀವು ಚಾಟ್ ಮಾಡಬಹುದು. ನಾನು ಅಲ್ಲದೆ ಹೋದರೂ ಕೂಡ ಅಲ್ಲಿ ಚಾಟ್ಗೆ ಜಾಯ್ನ್ ಆದವರು ನಿಮ್ಮ ಒಂದು ಕ್ವಶನ್ಗೆ ಅಥವಾ ನಿಮ್ಮ ಒಂದು ಪ್ರಶ್ನೆಗೆ ನಿಮ್ಗೇನು ಡೌಟ್ ಇರುತ್ತಲ್ವ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾ ವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ಕಾಣಬಹುದು. ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪ ಇರ್ತಕ್ಕಂತಹ ಒಂದು ಪುಟ್ಟ ದ್ವೀಪ ಆಗಿರತ್ತೆ. ಎಲಿಫೆಂಟಾ ಅಂದರೆ ಏನು ಅಂತ ಕೇಳ್ಬೋದು. ನೀವು ಇಲ್ಲಿ ನೋಡಿದ್ದೀರಿ, ಅದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಓಕೆ, ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾ ವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗತ್ತೆ. ಈ ಎಲಿಫೆಂಟಾ ಎಲ್ಲಿದೆ ಅಂತಂದ್ರೆ ಮುಂಬೈ ಬಂದರಿನ ಸಮೀಪ ಇರ್ತಕ್ಕಂತಹ ಒಂದು ಪುಟ್ಟ ದ್ವೀಪ ಆಗಿರುತ್ತೆ. ಇಲ್ಲಿನ ಒಂದು ಭಾರೀ ಗಾತ್ರದ 3 ಮುಖವುಳ್ಳಂತಹ ಮಹೇಶ ಮೂರ್ತಿ, ತ್ರಿಮೂರ್ತಿ ಅಂತ ಹೇಳಿದ್ವಲ್ವಾ,
ತ್ರಿಮೂರ್ತಿ ಅಥವಾ ಮಹೇಶ ಮೂರ್ತಿ ವಿಸ್ಮಯಕಾರಿಯಾಗಿದೆ ಅಂತಕ್ಕಂಥದ್ದು. ಓಕೆ, ಪ್ರತಿಯೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ತಾ ಬನ್ನಿರಿ, ಅಂದರೆ ನಿಮಗೆ ಈಸಿ ಆಗುತ್ತೆ. ಎಸ್ ಇದು ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ರಾಷ್ಟ್ರಕೂಟರ ಸಾಮ್ರಾಜ್ಯ ಆಗಿರತ್ತ. ಎಲ್ಲಿಂದ? ನವಸಾರಿಕಾಯಿಂದ ಹಿಡಿದು ತಲಕಾಡು, ಕೋಲಾರ, ಶ್ರವಣಬೆಳಗೊಳ, ತಾಳಗುಂದ, ಹಾನಗಲ್ಲು, ಬನವಾಸಿ, ಲಕ್ಕುಂಡಿ, ಗದಗ, ಪಟ್ಟದಕಲ್ಲು, ಐಹೊಳೆ, ಬದಾಮಿ, ಗೋವಾ, ಮಳಖೇಡ, ಓಕೆ, ಧಾರಾಪುರಿ, ಲಟ್ಟಲೂರಿ, ನಾಸಿಕ, ಎಲ್ಲೋರ, ಅಜಂತ, ಏಚುಲಾಪುರ. ಓಕೆ, ಇದಷ್ಟು ಏನಾಗಿರುತ್ತೆ ಅಂದರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಆಗಿರುತ್ತೆ. ಇಲ್ಲಿ ಉಜ್ಜಯಿನಿ ಬರುತ್ತೆ, ಇಲ್ಲಿ ವೇಮುಲವಾಡ ಬರ್ತಕ್ಕಂಥದ್ದು, ಇಲ್ಲಿ ಕಾಂಚಿ. ಓಕೆ, ನಿಮ್ಗೆ ಎಕ್ಸಾಮಲ್ಲಿ ಗ್ರಾಫ್ ಕೂಡ ಕೇಳಬಹುದು, ನೋಡ್ಕೊಳ್ರಿ. ಓಕೆ, ಒಂದೊಂದು ಸಾಮ್ರಾಜ್ಯದ ವೈಸ್ ನೋಡ್ಕೊಳ್ತಾ ಬನ್ನಿರಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಅಷ್ಟು ಸಾಮ್ರಾಜ್ಯದ್ದು ನೋಡ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ಗಂಗರದು, ಬದಾಮಿ ಚಾಲುಕ್ಯರದು, ರಾಷ್ಟ್ರಕೂಟರದು, ಓಕೆ, ಪಲ್ಲವರದು, ಹೀಗೆಲ್ಲ ಒಂದೇ ಗ್ರಾಫ್ ಒಳಗೆ ನೋಡ್ಕೊತೀನಿ ಅಂದರೆ ನಿಮಗೆ ಭಾಳ ಕಷ್ಟ ಆಗುತ್ತೆ. ಸೊ ರಾಷ್ಟ್ರಕೂಟರದು ಒಂದು ಕಡೆ, ಓಕೆ, ಶಾತವಾಹನರದ್ದು ಒಂದು ಕಡೆ, ಪಲ್ಲವರದ್ದು ಒಂದು ಕಡೆ. ಸೊ ಈ ರೀತಿ ಪರ್ಟಿಕ್ಯುಲರಾಗಿ ನೋಡ್ಕೊಂಡು ಬಿಡ್ರಿ. ನಾಳೆ ಎಕ್ಸಾಮ್ ಒಳಗೆ ಯಾರ ಬಗ್ಗೆ ಕೇಳಿದ್ರು ಕೂಡ ನಿಮ್ಗೆ ಈಸಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ರಾಷ್ಟ್ರಕೂಟರದ್ದು ಕಂಪ್ಲೀಟಾಗಿ ಮುಗೀತಲ್ವಾ. ಅದಾದ ನಂತರ ನಾವೀಗ ಕಲ್ಯಾಣ ಚಾಲುಕ್ಯರದ್ದು ಕೂಡ ಒಂದು ನೋಡ್ಕೊಂಡು ಬಿಡೋಣ ಅಂತೆ. ಸೊ ನೆಕ್ಸ್ಟು ಚೋರರು ಮತ್ತು ಒಬ್ಬರು ಬರ್ತಾರೆ. ಸೊ ಅವ್ರದ್ದು ಕೂಡ ಹೊಯ್ಸಳರದು, ಅವ್ರನ್ನೂ ಕೂಡ ಎರಡು ನೋಡ್ಕೊಂಡು ಬಿಡೋಣ ಅಂತೆ. ಎಸ್, ಕಲ್ಯಾಣದ ಚಾಲುಕ್ಯರು. ರಾಷ್ಟ್ರಕೂಟರ ನಂತರ ಬರ್ತಕ್ಕಂತಹ ವಂಶ ಯಾವುದು ಅಂತಂದರೆ ಚಾಳುಕ್ಯರ ವಂಶ, ಕಲ್ಯಾಣ ಚಾಲುಕ್ಯರ ವಂಶ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು. ಓಕೆ, ಇವರೇ ಕಲ್ಯಾಣದ ಚಾಲುಕ್ಯರು. ಈಗಾಗಲೇ ನಾವು ಬದಾಮಿ ಚಾಲುಕ್ಯರದ್ದು ನೋಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ರಾಷ್ಟ್ರಕೂಟರ ನಂತರ ಚಾಳುಕ್ಯ ವಂಶರು ಏನು ಮಾಡ್ತಾರೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಇವರೇ ಕಲ್ಯಾಣದ ಚಾಲುಕ್ಯರು ಅಂತ ಹೇಳ್ತೀವಿ. ಸೊ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇದು ಇವರ ಒಂದು ರಾಜಧಾನಿ ಆಗಿರತ್ತೆ. ಅದು ಬಾದಾಮಿ ಚಾಲುಕ್ಯರದು ಅಂತಂದ್ರೆ ಅವ್ರದ್ದು ಬಾದಾಮಿ ಅಥವಾ ವಾತಾಪಿ ರಾಜಧಾನಿ ಆಗಿರತ್ತೆ. ಸೊ ಇಲ್ಲಿ ಕಲ್ಯಾಣ ಚಾಲುಕ್ಯರದು ಬಸವ ಕಲ್ಯಾಣ ಅಂತಕ್ಕಂಥದ್ದು ರಾಜಧಾನಿ ಆಗಿರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ನೆಕ್ಸ್ಟ್ ಇಲ್ಲಿ ಬರ್ತಾನೆ 6ನೇಯ ವಿಕ್ರಮಾದಿತ್ಯ. 6ನೇಯ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ. ಓಕೆ, MCQ ಒಳಗೆ ನಿಮಗೆಲ್ಲ ಕ್ವಶನ್ಸ್ಗಳನ್ನು ನಾನು ರೆಡಿ ಮಾಡಿ ಕೇಳ್ತೀನಿ. ಓಕೆ, ಡೋಂಟ್ ವರಿ, ಒಂದು ಸರಿ ರಿಪೀಟ್ ಮಾಡ್ದಂಗೂ ಆಗುತ್ತೆ. ಎಲ್ಲ ಕ್ವಶನ್ಸ್ಗಳು ಒಂದೊಂದು ಚಾಪ್ಟರ್ ವೈಸ್ ನಿಮ್ಗೆ ಬರುತ್ತೆ. ಬೀದರ್. ಓಕೆ, 6ನೇಯ ವಿಕ್ರಮಾದಿತ್ಯನು ಕಲ್ಯಾಣದ ಚಾಲುಕ್ಯರ ವಂಶದ ಅತಿ ಶ್ರೇಷ್ಠವಾದಂತಹ ಚಕ್ರವರ್ತಿಯಾಗಿರ್ತಾನೆ. ಇವರ ಒಂದು ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು. ಇವರ ಒಂದು ಸುದೀರ್ಘವಾದಂತಹ ಆಳ್ವಿಕೆಯ ಕಾಲದೊಳಗೆ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಅಂತ ಇಲ್ಲಿ ತಿಳಿಸಲಾಗುತ್ತೆ. ಇವನು ಯಾರು? ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು. ಯಾರು? 6ನೇಯ ವಿಕ್ರಮಾದಿತ್ಯ. ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಒಳಗೆ ಹಿಂದೆ ಒಂದು ಸತಿ ಬಂದೈತಿದು, ನೆಕ್ಸ್ಟ್ ಬರಬಹುದು. ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದವರು ಈ ಕೆಳಗಿನಲ್ಲಿ ಯಾರು ಅಂತ ಕೇಳಬಹುದು. ಅವನೇ 6ನೇ ವಿಕ್ರಮಾದಿತ್ಯ ಆಗಿರ್ತಾನೆ. ಓಕೆ, ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದಾತ ಆಗಿರ್ತಾನೆ. ಇವನು ಆಶ್ರಯ ಪಡೆದಿದ್ದಂತಹ ಪಂಡಿತ ಯಾರು ಬರ್ತಾನ? ಬಿಲ್ಹನ ಬರ್ತಾನ. ಬಿಲ್ಹನ ಏನು ಮಾಡ್ತಾನೆ? ವಿಕ್ರಮಾಂಕ ದೇವಚರಿತ ಅಂತಕ್ಕಂತಹ ಮಹಾಕಾವ್ಯವನ್ನು ಅವನೇನು ಮಾಡ್ತಾನೆ? ರಚನೆಯನ್ನು ಮಾಡ್ತಾನೆ. ನೆನ್ಪಿಟ್ಕೊಳ್ರಿ, ಬಿಲ್ಹನನ ರಚಿಸಿದ ಅಥವಾ ರಚಿತ ಮಹಾಕಾವ್ಯ ಈ ಕೆಳಗಿನವುಗಳಲ್ಲಿ ಯಾವುದು ಅಂತಂದ್ರೆ ವಿಕ್ರಮಾಂಕ ದೇವಚರಿತ. ಓಕೆ, ಇದು ನೆನ್ಪಿಟ್ಕೊಳ್ರಿ. ವಿಕ್ರಮಾದಿತ್ಯನ ಒಂದು ಜೀವನ ವೃತ್ತಾಂತ ಕೂಡ ಇದೆ. ವಾವ್, ನೋಡ್ರಿ, ಇದರಲ್ಲಿ ಕ್ವಶನ್ ನಿಮ್ಗೆ 2 ಟೈಪ್ ಒಳಗೂ ಕೂಡ ಬರಬಹುದು. ಏನು? ವಿಕ್ರಮಾದಿತ್ಯನ ಜೀವನ ವೃತ್ತಾಂತ ಇರ್ತಕ್ಕಂತಹ ಮಹಾಕಾವ್ಯವನ್ನು ಹೆಸರಿಸಿ ಅಂತ ಬರಬಹುದು. ಯಾವ್ದು ಬರುತ್ತಾ? ವಿಕ್ರಮಾಂಕ ದೇವಚರಿತ, ಅದೇ ಹೆಸರಿದೆ, ವಿಕ್ರಮಾಂಕ ದೇವಚರಿತ. ಅದನ್ನು ರಚಿಸಿದವ ಬಿಲ್ಹನ ಆಗಿರ್ತಾನೆ. ನೆನ್ಪಿಟ್ಕೊಳ್ರಿ, ಒಂದಕ್ಕೊಂದು ಲಿಂಕ್ ಇರ್ತಾವೆ ಇವು. ವಿಜ್ಞಾನೇಶ್ವರನು ಆಸ್ಥಾನದಲ್ಲಿ ಇರ್ತಕ್ಕಂತಹ ಮತ್ತೊಬ್ಬ ವಿದ್ವಾಂಸ ಆಗಿರ್ತಾನೆ. ಆದರೆ ವಿಜ್ಞಾನೇಶ್ವರ ಏನು ಬರೆದಿರ್ತಾನೆ? ಮಿತಾಕ್ಷರ ಸಂಹಿತ ಅಂತಕ್ಕಂತಹ ಕೃತಿಯನ್ನು ಬರೆದಿರ್ತಾನೆ. ಬಿಲ್ಹನಂದು ವಿಕ್ರಮಾಂಕ ದೇವಚರಿತ ಆಗಿರುತ್ತೆ, ಅದು ವಿಕ್ರಮಾದಿತ್ಯನ ಜೀವನ ವೃತ್ತಾಂತವನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಅವನ ಆಸ್ಥಾನದಲ್ಲಿರ್ತಕ್ಕಂತಹ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ ಯಾರಾಗಿರ್ತಾನೆ? ವಿಜ್ಞಾನೇಶ್ವರ ಆಗಿರ್ತಾನೆ. ಅವನ ಬರೆದಂತಹ ಒಂದು ಕೃತಿ ಯಾವುದಂತಂದ್ರೆ ಮಿತಾಕ್ಷರ ಅಂತಕ್ಕಂಥದ್ದು ಅಥವಾ ಮಿತಾಕ್ಷರ ಸಂಹಿತೆ ಅಂತಕ್ಕಂಥದ್ದು ಮತ್ತೊಂದು ಕೃತಿಯಾಗಿರುತ್ತೆ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆಯನ್ನು ಪಡೆದಿದೆ. ಎಸ್, ನೋಡ್ರಿ, ಕ್ವಶನ್ ಬರಬಹುದು. ಏನು?
ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಂತಹ ಗ್ರಂಥ ಯಾವುದು ತಿಳಿಸಿ, ಹೆಸರಿಸಿ ಅಂತ ಕೇಳಿದ್ರೆ ಯಾವ್ದು ಬರೀತೀರಿ ನೀವು? ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಅಂತಕ್ಕಂಥದ್ದು. ಓಕೆ, ಇದು ಮಾನ್ಯತೆಯನ್ನು ಪಡೆದಂಥ ಗ್ರಂಥ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತಾ, ಮುಮ್ಮಡಿ ಸೋಮೇಶ್ವರ ಬರ್ತಾನ. ವಿಕ್ರಮಾದಿತ್ಯನ ಮಗನಾದಂತಹ ಯಾರು? ವಿಕ್ರಮಾದಿತ್ಯನ ಮಗನಾದಂತಹ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿತ್ತು. ರಾಜನ ಒಲವು ಸಾಹಿತ್ಯ ಕಲೆಗಳ ಒಂದು ಕಡೆಗಿತ್ತು. ರಾಜನ ಒಲವು ಎಲ್ಲಿತ್ತು ಅಂತಂದರೆ ಸಾಹಿತ್ಯ ಕಲೆಗಳ ಒಂದು ಕಡೆಗಿತ್ತು ಅಂತಕ್ಕಂಥದ್ದು. ಇವನು ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಎಸ್, ಇದು ಕೂಡ ನಿಮಗೆ ಲಾಸ್ಟ್ ಎಕ್ಸಾಮ್ ಒಳಗೆ ಆಗೈತಿ. ಏನು? ಮಾನಸೋಲ್ಲಾಸ, ಇದರ ಒಂದು ಕರ್ತೃ ಯಾರು ಅಂತ ಕೊಡಬಹುದು. ಇದು ಮಾನಸೋಲ್ಲಾಸ ಅಂತಕ್ಕಂಥದ್ದು ಒಂದು ಗ್ರಂಥ ಆಗಿರುತ್ತೆ, ಸಂಸ್ಕೃತ ಭಾಷೆ ಒಳಗಿರ್ತೈತಿ. ಇದನ್ನು ರಚಿಸಿದವ ಮುಮ್ಮಡಿ ಸೋಮೇಶ್ವರ ಆಗಿರ್ತಾನೆ. ಓಕೆ, ನೆನ್ಪಿಟ್ಕೊಳ್ರಿ. ಇದರಲ್ಲಿ ಸರ್ವಶಾಸ್ತ್ರಗಳು ಅಡಕವಾಗಿದ್ದು ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿರ್ತಾನೆ. ಸರ್ವಜ್ಞ ಚಕ್ರವರ್ತಿ ಎಂದೇ ಹೆಸರಾಗಿರ್ತಾನೆ. ಯಸ್, ಇಂಪಾರ್ಟೆಂಟ್ ರೀ ಇದು. ಏನಂತಂದ್ರೆ ಸರ್ವಜ್ಞ ಚಕ್ರವರ್ತಿ ಎಂದು ಈ ಕೆಳಗಿನವರಲ್ಲಿ ಯಾರನ್ನ ಕರೀತಾರೆ? ಎಸ್, ಮುಮ್ಮಡಿ ಸೋಮೇಶ್ವರನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಇಲ್ಲಿರ್ತಕ್ಕಂತಹ ಕಲ್ಯಾಣ ಚಾಲುಕ್ಯರ ಸಾಹಿತ್ಯ ಹೆಂಗಿರುತ್ತೆ? ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿ ಅವರು ಏನು ಮಾಡ್ತಾರೆ? ಸಾಹಿತ್ಯಕ್ಕೆ ಅತ್ಯಂತ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ. ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ಕಿರುತ್ತೆ. ಸೊ ಕವಿ ಚಕ್ರವರ್ತಿ ಅಂತಕ್ಕಂತಹ ಬಿರುದನ್ನು ಗಳಿಸಿದ್ದಂತಹ ರನ್ನನು ಕೂಡ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಕರಿತೀವಿ. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತಕ್ಕಂತಹ ವೀರ ಕಾವ್ಯವನ್ನು ರಚನೆ ಮಾಡಿರ್ತಾನ. ಪಂಪ, ಪೊನ್ನ, ರನ್ನನನ್ನ ಕನ್ನಡ ಸಾಹಿತ್ಯದ ರತ್ನತ್ರಯರು ಎಂದು ಕರೆಯುತ್ತಾರೆ. ಎಸ್, ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ರತ್ನತ್ರಯರು, ಕನ್ನಡ ಸಾಹಿತ್ಯದ ರತ್ನತ್ರಯರು ಯಾರು ಅಂತ ಕ್ವಶನ್ ಬರಬಹುದು 1 ಮಾರ್ಕ್ಸಿಗೆ. ಸೊ ಅವಾಗ ನೀವು ಹಾಕ್ತೀರಿ ಪಂಪ, ಪೊನ್ನ, ರನ್ನ. ಒಂದು ಕೋಡ್ ವರ್ಡ್ ಏನಂತಂದ್ರೆ ರತ್ನನ ಪೇಪರ್. ನೆನ್ಪಿಟ್ಕೊಂಡ್ಬಿಡ್ರಿ. ರತ್ನತ್ರಯರು ಯಾರಂದ್ರೆ ಪೇಪರ್ ಅಂದ್ರೆ ಪೇಪರ್. ಒಂದು ಪೇ ಅಂತಂದ್ರೆ ಯಾರು ಬರ್ತಾರ? ಪಂಪ ಬರ್ತಾನ. ಇನ್ನೊಂದು ಪ ಅಂತಂದ್ರೆ ಪೊನ್ನ ಬರ್ತಾನ. ನೆಕ್ಸ್ಟ್ ರನ್ನ ಬರ್ತಾನ. ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಕನ್ನಡ ಸಾಹಿತ್ಯದ ರತ್ನತ್ರಯರು ಯಾರಾಗ್ತಾರ ಅಂತಂದ್ರೆ ಪಂಪ, ಪೊನ್ನ, ರನ್ನ ಆಗ್ತಾನೆ. ನೆಕ್ಸ್ಟು ವಚನ ಸಾಹಿತ್ಯ. ಎಸ್, ಒಂದು ನಿಮಿಷ ಇಲ್ಲಿ ನೋಡ್ರಿ. ವಚನ ಸಾಹಿತ್ಯ ಚಾಳುಕ್ಯರ ಕಾಲದ ವಿಶಿಷ್ಟವಾದಂತಹ ಕೊಡುಗೆಯಾಗಿರುತ್ತೆ. ವಚನಕಾರರು ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದರು ಅಂತಕ್ಕಂಥದ್ದು. ಸೊ ಹಾಗಾದರೆ ಯಾರು ಬರ್ತಾರೆ ವಚನಕಾರರು? ಇಲ್ಲಿ ನೋಡ್ಕೊಳ್ರಿ. ಜೇಡರ ದಾಸಿಮಯ್ಯ, ಓಕೆ, ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಸೂಳೆ ಸಂಕವ್ವೆ ಮುಂತಾದವರು ಕೂಡ ಈ ಕಾಲದ ಪ್ರಮುಖವಾದಂತಹ ವಚನಕಾರರಾಗಿರ್ತಾರೆ. ಎಸ್, ನೋಡ್ರಿ ಸ್ನೇಹಿತರ, ನಿಮ್ಗೆ 2 ಮಾರ್ಕ್ಸಿಗೆ, ಓಕೆ, 2 ಮಾರ್ಕ್ಸಿಗೆ, ಜಾಸ್ತಿ 3 ಮಾರ್ಕ್ಸಿಗೆ ಏನಿಲ್ಲ, 2 ಮಾರ್ಕ್ಸಿಗೆ ಬರಬಹುದು. ಏನು? ಈ ಒಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂತಹ ಪ್ರಮುಖ ವಚನಕಾರರನ್ನು ಹೆಸರಿಸಿ ಅಂತ ಬರಬಹುದು. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಸೂಳೆ ಸಂಕವ್ವೆ ಮುಂತಾದವರು ಈ ಒಂದು ಕಾಲದ ವಚನಕಾರರಾಗಿರ್ತಾರೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ವಾಸ್ತುಶಿಲ್ಪ ಯಾವ ರೀತಿ ಇದೆ? ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ಒಂದು ಅನೇಕ ದೇವಾಲಯಗಳನ್ನು ಅದು ನಿರ್ಮಾಣ ಮಾಡಿದ್ದಾಗಿರುತ್ತೆ. ಅವು ಲಲಿತ ಕಲೆಗಳಿಗೂ ಕೂಡ ಅತ್ಯಂತ ಕೇಂದ್ರವಾಗಿರ್ತವು. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಇಟಗಿಯ ಮಹಾದೇವ ದೇವಾಲಯ ಈ ಕಾಲದ ಅತ್ಯುತ್ತಮ ವಾಸ್ತುಕೃತಿಯಾಗಿರುತ್ತೆ. ನೋಡ್ಕೊಳ್ರಿ, ಇಲ್ಲಿ ಒಂದು ಶಾಸನ ಒಂದು ಕೂಡ ಇರುತ್ತೆ. ಓಕೆ, ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ರಿ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣ ಆಗ್ತವೆ. ಓಕೆನಾ? ಅನೇಕ ದೇವಾಲಯಗಳು ನಿರ್ಮಾಣ ಆಗ್ತವೆ. ಅವು ಲಲಿತ ಕಲೆಗಳಿಗೂ ಏನಾಗಿರುತ್ತೆ? ಕೇಂದ್ರವಾಗಿದ್ದವು. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಇಟಗಿ, ಇದು ಮಹಾದೇವ ದೇವಾಲಯ ಈ ಒಂದು ಕಾಲದ ಅತ್ಯುತ್ತಮ ವಾಸ್ತುಕೃತಿಯಾಗಿರುತ್ತೆ. ಕ್ವಶನ್ ಆಗಬಹುದು ನಿಮ್ಗೆ, ಮಹಾದೇವ ದೇವಾಲಯ ಎಂದು ಯಾವುದನ್ನು ಕರೀತಾರ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಇಟಗಿಯ
ಒಂದು ದೇವಾಲಯ ಆಗಿರುತ್ತೆ. ಇದನ್ನು ಅಲ್ಲಿಯ ಶಾಸನ ಒಂದು ದೇವಾಲಯಗಳ ಚಕ್ರವರ್ತಿ ಅಂತ ಕೂಡ ವರ್ಣಿಸಿದೆ. ಎಸ್, ಹಾಗಾದರೆ ದೇವಾಲಯಗಳ ಚಕ್ರವರ್ತಿ ಅಂತ ಯಾವುದನ್ನು ಕರೀತಾರೆ? ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಅಂತಕ್ಕಂಥದ್ದು. ಎಸ್, ಇಲ್ಲಿದೆ ನೋಡ್ಕೊಳ್ರಿ ಸ್ನೇಹಿತರೆ, ಇದೆ ಇಟಗಿಯ ಮಹಾದೇವ ದೇವಾಲಯ ಆಗಿರತ್ತೆ. ಓಕೆನಾ? ಕ್ಲಿಯರಾ? ನೋಡ್ರಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ ನೋಡ್ರಿ, ಅಲ್ಲಿರ್ತಕ್ಕಂತಹ ಸೂಕ್ಷ್ಮವಾದಂತಹ ಕೆತ್ತನೆಗಳು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಾರ್ತು. ನೋಡ್ರಿ ಎಷ್ಟು ಸುಂದರವಾಗಿ ಆವಾಗಿನ ಕಾಲಕ್ಕೇ ಈ ರೀತಿ ಎಲ್ಲ ಕಟ್ಟಿದ್ದಾರೆ ಅಂತಂದರೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಇಟಗಿಯ ಮಹಾದೇವ ದೇವಾಲಯ ಆಗಿರುತ್ತೆ. ಸೊ ಇದು ಕಲ್ಯಾಣ ಚಾಲುಕ್ಯರ ಒಂದು ಉತ್ತಮವಾದಂತಹ ವಾಸ್ತುಶಿಲ್ಪದ ಕೊಡುಗೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ರಿ, ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಏನು? ಕಾಲಗಣನೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಕೂಟರ ಆಳ್ವಿಕೆಯ ಕಾಲ ಸುಮಾರು 750ರಿಂದ 900ವರೆಗೂ, ಅಂದರೆ 750ರಿಂದ 950 ಸರಿಸುಮಾರುವರೆಗೆ ರಾಷ್ಟ್ರಕೂಟರ ಒಂದು ಆಳ್ವಿಕೆಯ ಕಾಲ ಆಗಿರುತ್ತೆ. ನೆಕ್ಸ್ಟು ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯ ಕಾಲ ಯಾವಾಗ ಅಂತಂದ್ರೆ ಸುಮಾರು 970ರಿಂದ, ಅಂದರೆ ರಾಷ್ಟ್ರಕೂಟರ ನಂತರ ಮತ್ತೆ ಬರ್ತಾರೆ ಇವರು, 970ರಿಂದ 1150ರವರೆಗೆ. ಮೂರನೇ ಗೋವಿಂದ ಯಾವಾಗ ಬರ್ತಾನೆ? 793ರಿಂದ 814 ಒಳಗೆ. ಅಮೋಘ ವರ್ಷ ನೃಪತುಂಗ ಆತನ ನಂತರ ಬರ್ತಾನೆ. ಅವನ ಅವಧಿ 814ರಿಂದ ಹಿಡಿದು 878ರವರೆಗೆ. ಮುಮ್ಮಡಿ ಕೃಷ್ಣ ಈತನ ನಂತರ ಬರ್ತಾನೆ. 939ರಿಂದ 967ರವರೆಗೆ ಅವನು ಆಳ್ವಿಕೆಯನ್ನು ನಡೆಸ್ತಾನೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತಾ? 6ನೇ ವಿಕ್ರಮಾದಿತ್ಯ 1076ರಿಂದ 1127ರವರೆಗೆ ಇರ್ತಾನೆ. ಚಾಳುಕ್ಯ ವಿಕ್ರಮ ಶಕೆ, ಅಂದರೆ ಯಾರೋ 6ನೇ ವಿಕ್ರಮಾದಿತ್ಯ ಅಲ್ವಾ ವಿಕ್ರಮ ಶಕೆಯನ್ನು ಪ್ರಾರಂಭ ಮಾಡಿದ್ದು. ಸೊ 1076ರಂದು. ಮುಮ್ಮಡಿ ಸೋಮೇಶ್ವರ ಬರ್ತಾನೆ. ಇವನು 1127ರಿಂದ 1137ರವರೆಗೂ ಇರ್ತಾನೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಇದಷ್ಟು ಏನಾಗಿರುತ್ತೆ? ಕಲ್ಯಾಣ ಚಾಲುಕ್ಯರ ಬಗ್ಗೆ ಮಾಹಿತಿ ಆಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ರಾಷ್ಟ್ರಕೂಟರು ಮತ್ತು ಯಾವುದ್ರಿ ಕಲ್ಯಾಣ ಚಾಲುಕ್ಯರ ಬಗ್ಗೆ ನೋಡ್ಕೊಂಡ್ವಿ. ಶಾತವಾಹನರು, ಕದಂಬರು, ಗಂಗರು, ಪಲ್ಲವರು, ಬಾದಾಮಿ ಚಾಲುಕ್ಯರು. ಓಕೆನಾ? ಮತ್ತೆ ಯಾರು ನೋಡ್ಕೊಂಡಿವ್ರಿ? ಸೊ ಇದಷ್ಟು ನೋಡ್ಕೊಳ್ತಾ ಬಂದಿದ್ದೀವಿ. ಸೊ ಇನ್ನೊಂದು 2 ಮಾತ್ರ ಇದೆ, ಹೊಯ್ಸಳರು ಮತ್ತು ಚೋಳರು ಬರ್ತಾರೆ. ಸೊ ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಕೊಳ್ಳೋಣ ಅಂತೆ. ಓಕೆನಾ? ತುಂಬ ಲೆಂಗ್ತಿ ಆಗ್ತಾ ಹೋಗುತ್ತೆ ಕ್ಲಾಸು. ಹೊಯ್ಸಳರು ಬರ್ತಾರೆ. ಓಕೆ, ನೆಕ್ಸ್ಟು ಚೋಳರು. ಎಸ್, ಹೊಯ್ಸಳರು ಚೋಳರು ಬಂದರು ಅಂತಂದರೆ ಎಸ್ ಕಂಪ್ಲೀಟಾಗಿ ನಿಮ್ಗೆ ಇದು ಮುಗೀತು. ನೆಕ್ಸ್ಟ್ ಕ್ಲಾಸ್ ಒಳಗೆ ತೊಗೊತೀನಿ ರೀ. ಓಕೆ, ಯಾಕಂದರೆ ವಿಡಿಯೋ ಭಾಳ ಲೆಂಗ್ದಿ ಆಗುತ್ತೆ. ಸೊ ಹಾಗಾಗಿ ಸುಮ್ಮನೆ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಸಾಕು ಇಷ್ಟು. ಇನ್ನು ಉಳಿದಂತಹ ಇನ್ನೊಂದು ಯಾವುದ್ರಿ ಹೊಯ್ಸಳರ ಬಗ್ಗೆ ಮತ್ತು ಚೋಳರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಕ್ಲಾಸ್ ಹೆಂಗೆ ಅನ್ನಿಸ್ತು ನಿಮ್ಗೆ? ಫೀಡ್ಬ್ಯಾಕನ್ನು ಖಂಡಿತ ಕಮೆಂಟ್ ಒಳಗೆ ಬರೆದು ತಿಳಿಸ್ರಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಂಡಿತ ಈ ವಿಡಿಯೋದ್ದು ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಒಳಗೆ ಹಾಕ್ತೀನಿ. ಯಾರೆಲ್ಲ ನೋಡಿಲ್ಲ ಅವರು ಕೂಡ ಇದನ್ನು ಟೆಲಿಗ್ರಾಮ್ ಒಳಗೂ ಕೂಡ ಕ್ಲಾಸನ್ನು ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್ ಎಲ್ಲರಿಗೂ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ. ಕ್ಲಾಸ್ಗಳನ್ನು ಚೆನ್ನಾಗಿ ವಾಚ್ ಮಾಡಿರಿ, ಹೆಚ್ಚೆಚ್ಚು ಅಭ್ಯಾಸ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.